ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕೆಂದರೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇಂಗ್ಲೀಷ್ನಲ್ಲಿ ನೀವು ಕೊಡ್ಬೋದಂಥ ಕೆಲವು ರೆಸ್ಪಾನ್ಸಸ್, ಕೆಲವು ಎಕ್ಸ್ಪ್ರೆಷನ್ಗಳನ್ನ ಹೇಳ್ಕೊಡ್ತೀನಿ. ಅದರ ಅರ್ಥ ತಿಳ್ಕೊಳ್ಳಿ, ಸಿಚುವೇಶನ್ ತಿಳ್ಕೊಳ್ಳಿ, ಆ್ಯಂಡ್ ಅದನ್ನು ನೀವು ಡೈಲಿ ಲೈಫ್ನಲ್ಲಿ ಯೂಸ್ ಮಾಡ್ಬೋದು. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇದ್ರಿ, ಸ್ಪೋಕನ್ ಇಂಗ್ಲೀಷ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಲಾಸ್ಟ್ 2 ಕ್ಲಾಸಸ್ ನೋಡಿದಿರಲ್ವಾ, ಅದೇ ಕ್ಲಾಸ್ನ ಇಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕಾನ್ವರ್ಸೇಷನ್ ಟೈಪ್ನಲ್ಲಿ ಕೊಡ್ತಾ ಇದ್ದೀನಿ. ಸೊ ಕೆಲವು ರೆಸ್ಪಾನ್ಸ್ಗಳು ತುಂಬ ಕಾಮನ್ ಆಗಿ ಇಂಗ್ಲೀಷ್ನಲ್ಲಿ ಯೂಸ್ ಆಗುತ್ತೆ, ನೀವು ಕಲ್ತ್ಕೊಂಡ್ರು ನಿಮಗೂ ಹೆಲ್ಪ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್. ನೋಡಿ ಇಲ್ಲಿ, ವಿಲ್ ಯು ಪಾಸ್ ಯುವರ್ ಎಕ್ಸಾಮ್ ಅಂತ ಕೇಳಿದರು. ಸೊ ಇದು ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿದೆ, ನಾನು ಹೇಳ್ಕೊಡ್ತೀನಿ. ಇದರ ಅರ್ಥ ಏನು, ನಿಮ್ಮ ಎಕ್ಸಾಮ್ ಪಾಸ್ ಆಗ್ತೀಯಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ಬೋದು ಐ ಹೋಪ್ ಸೋ ಅಂತ. ಈ ಥರ ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ಸೋ ಅಂದರೆ ದ ಸೇಮ್ ಅಂತಾನೆ, ಅಂದರೆ ನೀನೇನು ಹೇಳಿದ್ಯೋ ಅದೇ ಅನ್ನೋ ಮೀನಿಂಗ್ ಸೋ ಕೊಡುತ್ತೆ. ರೈಟ್, ನಾವೇನು ಡಿಸ್ಕಸ್ ಮಾಡಿದ್ವಿ ಅದೇ ಅನ್ನೋ ಮೀನಿಂಗ್ ಸೋ ಕೊಡುತ್ತೆ. ಹಾಗಿದ್ರೆ ಐ ಹೋಪ್ ಅಂದ್ರೇನು, ಏನೋ ಒಂದು ಆಗಬೇಕು, ನಿಜ ಆಗಬೇಕು ಅಂತ ಭಾವಿಸೋದು, ಹೋಪ್ಸ್ ಇಟ್ಕೊಳ್ಳೋದು ಅಂತ ಕೇಳಿದ್ರಲ್ವಾ. ಎಸ್, ಅದೇ. ಓಕೆ, ಸೊ ಈಗ ಪೂರ್ತಿ ಸೆಂಟೆನ್ಸ್ ಮೀನಿಂಗ್ ಏನಾಯಿತು, ಐ ಹೋಪ್ ಸೋ ಅಂದರೆ ನಾನು ಅದೇ ನಿಜ ಆಗಲಿ ಅಂತ ಅಂದ್ಕೊಳ್ತಾ ಇದ್ದೀನಿ, ಭಾವಿಸ್ತಾ ಇದ್ದೀನಿ ಅನ್ನೋದು. ಸೊ ಇದರಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿದ್ರೆ ಕರೆಕ್ಟಾಗಿ ಅಪ್ರೋಪ್ರಿಯೇಟ್ ಆಗಿರಲ್ಲ, ತುಂಬ ಲೆಂತಿ ಆಗುತ್ತೆ. ಆ್ಯಂಡ್ ನಾವು ಕನ್ನಡದಲ್ಲಿ ಆ ಥರ ಯಾವತ್ತೂ ಸ್ಪೋಕನ್ನಲ್ಲಿ ಹೇಳೋದೇ ಇಲ್ಲ. ರೈಟ್, ಯೂಶ್ವಲ್ ಆಗಿ ನಾವು ಕ್ಯಾಶುವಲ್ ಆಗಿ ಮಾತಾಡೋವಾಗ ಈ ಥರ ರೆಸ್ಪಾನ್ಸ್ಗಳು ಕನ್ನಡದಲ್ಲಿ ಇಲ್ಲ. ಓಕೆ, ಆದ್ದರಿಂದ ನಾನು ನಿಮಗೆ ರೆಸ್ಪಾನ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನೀವು ನಿಮ್ಮ ಭಾಷೆಯಲ್ಲಿ ಬರ್ಕೊಳ್ಳಿ. ರೈಟ್, ಬಟ್ ಇದನ್ನು ಇಂಗ್ಲೀಷ್ನಲ್ಲೇ ಕಲೀರಿ ಆ್ಯಂಡ್ ಇಂಗ್ಲೀಷ್ನಲ್ಲೇ ಯೂಸ್ ಮಾಡಿ. ಸೊ ಗೊತ್ತಾಯ್ತಲ್ಲ, ಐ ಹೋಪ್ ಸೊ ಅಂದರೆ ನಾನು ಅದನ್ನೇ ಭಾವಿಸ್ತಾ ಇದ್ದೀನಿ, ಅದೇ ಆಗಲಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಅನ್ನೋ ಮೀನಿಂಗ್ ಅಷ್ಟೇ. ಆರ್ ಯುವರ್ ಕಿಡ್ಸ್ ಎಂಜಾಯಿಂಗ್ ದ ವೆಕೇಶನ್? ನಿಮ್ಮ ಮಕ್ಕಳು ವೆಕೇಶನ್ ಎಂಜಾಯ್ ಮಾಡ್ತಾ ಇದ್ದಾರಾ? ಇದು ಎಸ್ ಆರ್ ನೋ ಕ್ವಶನ್ ಅಲ್ವಾ. ಐ ಹೋಪ್ ಸೊ. ಯು ವಿಲ್ ಸ್ಪೀಕ್ ಫ್ಲೂಯೆಂಟ್ ಇಂಗ್ಲೀಷ್ ಒನ್ ಡೇ. ಇಲ್ಲೇನು ಕೇಳ್ತಿಲ್ಲ, ಹೇಳ್ತಿದ್ದಾರೆ ನೀವು ಒಂದಿನ ಫ್ಲೂಯೆಂಟ್ ಇಂಗ್ಲೀಷ್ನ ಮಾತಾಡ್ತೀಯ, ಐ ಹೋಪ್ ಸೊ. ಸೊ ಈ ಥರ ನೀವು ರೆಸ್ಪಾನ್ಸ್ ಮಾಡ್ಬೋದು ಅವರಿಗೆ, ಅಂದರೆ ಅದಾಗಲಿ ಅಂತ ನಾನು ಅಂದ್ಕೊಳ್ತೀನಿ, ಅದೇ ಥರ ಆಗಲಿ ಅನ್ನೋ ಮೀನಿಂಗ್. ಈ ಥರ ನೀವು ಯೂಸ್ ಮಾಡಬಹುದು, ನೆನ್ಪಿಟ್ಕೊಂಡಿರಿ ಇದನ್ನು. ಐ ಹೋಪ್ ದಿ ಸ್ಟೇ ಟುಗೆದರ್, ಅವರು ಜೊತೆಗೆ ಇರಲಿ ಅಂತ ನಾನು ನಿರೀಕ್ಷಿಸ್ತಿದ್ದೀನಿ, ಅಂದ್ಕೊಳ್ತಾ ಇದ್ದೀನಿ. ಐ ಹೋಪ್ ಸೋ ಟು, ನಾನು ಅದನ್ನೇ ಅಂದ್ಕೊಳ್ತಾ ಇದ್ದೀನಿ, ನನಗೂ ಅದೇ ಹೋಪ್ಸ್ ಇದೆ. ವಿಲ್ ದೇರ್ ಬಿ ಎನ್ ಎಕ್ಸ್ಟ್ರಾ ಕ್ಲಾಸ್ ಟುಡೇ? ಇವತ್ತು ಎಕ್ಸ್ಟ್ರಾ ಕ್ಲಾಸ್ ಇರುತ್ತಾ ಅಂತ ಕೇಳ್ತಾ ಇದ್ದೀವಿ, ಬಟ್ ಅದಕ್ಕೆ ಆನ್ಸರ್ ಈ ಥರನೂ ಕೊಡಬಹುದು. ಐ ಹೋಪ್ ನಾಟ್, ಇಲ್ಲದೇ ಇದ್ದರೆ ಒಳ್ಳೆಯದು ಅಂತಿರಲ್ವ ನೀವು ಕನ್ನಡದಲ್ಲಿ, ಆ ಥರ ಆ ಸಿಚುವೇಶನ್ ಇದು. ಸೊ ಐ ಹೋಪ್ ನಾಟ್, ಐ ಹೋಪ್ ಸೋಗೆ ಆಪೋಸಿಟ್, ಅಂದರೆ ಒಂದು ಆಗದೇ ಇರಲಿ ಅಂತ ಕೋರ್ಕೊಳ್ಳೋದು. ಆಗದೇ ಇದ್ದರೆ ಒಳ್ಳೇದಪ್ಪ ಅಂತಿರಲ್ವ, ಸೊ ಐ ಹೋಪ್ ನಾಟ್ ಅಂತ ಹೇಳಿ. ಆಗದೇ ಇದ್ದರೆ, ಇಲ್ಲದೇ ಇದ್ದರೆ ಆ ಸಿಚುವೇಶನ್ಗಳಲ್ಲಿ ಐ ಹೋಪ್ ನಾಟ್ ಅಂತ ಹೇಳಿ. ಇಸ್ ಇಟ್ ಗೋಯಿಂಗ್ ಟು ರೇನ್? ಐ ಹೋಪ್ ನಾಟ್, ಆಗಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀನಿ, ಅಂದರೆ ಮಳೆ ಬರಬಾರ್ದು ಅಂತ ಅಂದ್ಕೊಳ್ತಾ ಇದ್ದೀನಿ. ರೈಟ್, ನೆಕ್ಸ್ಟ್, ಐ ಆಮ್ ಸಾರಿ, ಐ ಆಮ್ ಲೇಟ್, ಇಟ್ ಡಸಂಟ್ ಮ್ಯಾಟರ್. ಸೊ ಈ ಥರ ಒಂದು ಎಕ್ಸ್ಪ್ರೆಷನ್ ಕೇಳಿದ್ರಲ್ವ, ಲಾಸ್ಟ್ ಕ್ಲಾಸ್ಗಳನ್ನ ಹೇಳ್ಕೊಟ್ಟಿದ್ದೇನೆ. ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ರೈಟ್, ಡಸಂಟ್ ಮ್ಯಾಟರ್ ಅಂದರೆ ನೆನ್ಪಿಟ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ, ನೀನು ಲೇಟ್ ಬಂದಿದ್ದರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ ಅನ್ನೋ ಮೀನಿಂಗ್ ಕೊಡುತ್ತೆ. ರೈಟ್, ವಿ ಆರ್ ಟೂ ಅರ್ಲಿ, ನಾವು ತುಂಬ ಬೇಗ ಬಂದುಬಿಟ್ಟಿದ್ದೀವಿ. ಇಟ್ ಡಸಂಟ್ ಮ್ಯಾಟರ್, ಏನೂ ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಐ ಆಮ್ ಸಾರಿ, ಐ ಬ್ರೋಕನ್ ಇಟ್. ಐ ಹ್ಯಾವ್ ಬ್ರೋಕನ್ ಇಟ್ ಅಂದರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ. ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ನ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ನಾನಿಂದ ಮುರಿದೆ, ಐ ಆಮ್ ಸಾರಿ ಅಂತ ಹೇಳುವಾಗ ನಿಮ್ಗೇನಾದರೂ ಅದೇನು ಇಂಪಾರ್ಟೆಂಟ್ ಆಗಿರಲಿಲ್ಲ ಅಂದರೂ ಕೂಡ ಹೇಳಿ ಡಸಂಟ್ ಮ್ಯಾಟರ್ ಅಂತ. ನೀವು ಶಾರ್ಟ್ ಆಗು ಕೂಡ ಹೇಳ್ಬೋದು, ಇಟ್ ಡಸಂಟ್ ಮ್ಯಾಟರ್ ಬದಲು ಜಸ್ಟ್ ಡಸಂಟ್ ಮ್ಯಾಟರ್ ಅಂತ ಹೇಳಿ, ಅಂದರೆ ಇಟ್ಸ್ ಓಕೆ, ಪರವಾಗಿಲ್ಲ, ಏನೂ ಲಾಸ್ ಇಲ್ಲ ಅನ್ನೋವಾಗ ಈ ಥರ ಹೇಳ್ಬೋದು ನೀವು. ಸೊ ಗೊತ್ತಾಯ್ತಲ್ಲ ಡಸಂಟ್ ಮ್ಯಾಟರ್ ಮೀನಿಂಗ್. ದಿಸ್ ಇಸ್ ಅ ಪ್ರಾಬ್ಲಮ್ ಅಂತ ಯಾರಾದರೂ ಹೇಳ್ತಾರೆ, ಐ ಸಿ ಅನ್ಬೋದು. ಐ ಸಿ ಅಂದರೆ ಹಾಂ ಗೊತ್ತಾಯಿತು, ಐ ಅಂಡರ್ಸ್ಟ್ಯಾಂಡ್ ಅನ್ನೋ ಮೀನಿಂಗ್, ಅಂದರೆ ನನಗೂ ಗೊತ್ತಾಯಿತು ಅಂತ. ಐ ಸಿ ಅಂದರೆ ನಾನು ನೋಡ್ತಾ ಇದ್ದೀನಿ, ನೋಡಿದೆ ಅಲ್ಲ. ಐ ಸಿ ಅಂದರೆ ಐ ಅಂಡರ್ಸ್ಟ್ಯಾಂಡ್, ಹಾಂ ಗೊತ್ತಾಯಿತು ನನಗೆ. ಐ ಆಮ್ ವೆರಿ ಮಚ್ ಟಯರ್ಡ್, ಅವಾಗ ನೀವು ಹೇಳ್ಬೋದು ಯಾ ಐ ಸಿ. ಯಾ ಅಂತ ಕೇಳಿದ್ರಲ್ಲ, ಯಾ ಅಂದರೆ ಎಸ್, ಎಸ್ನ ಒಂದು ಸ್ಲ್ಯಾಂಗ್ ವರ್ಡ್ ಅಷ್ಟೇ. ಯಾ ಸ್ಪೋಕನಲ್ಲಿ ಕೇಳಿರ್ತೀರ, ಯಾ ಐ ಸಿ, ಹಾಂ ನನಗೆ ಗೊತ್ತಾಗ್ತಾ ಇದೆ ನೀನು ಎಷ್ಟು ಟಯರ್ಡ್ ಆಗಿದೆ, ಐ ಅಂಡರ್ಸ್ಟ್ಯಾಂಡ್ ಅನ್ನೋ ಮೀನಿಂಗ್. ರೈಟ್, ಸೊ ಸಿಚುವೇಶನ್ ತಿಳ್ಕೊಳ್ಳಿ. ಯಾವಾಗ ಆಪೋಸಿಟ್ ಪರ್ಸನ್ನ ಪ್ರಾಬ್ಲಮ್ ನೀವು ಅರ್ಥ ಮಾಡ್ಕೊತೀರ, ಅವ್ರು ಏನು ಹೇಳಬೇಕು ಅಂತ ಇದ್ದಾರೋ
ಅದು ನಿಮಗೆ ಗೊತ್ತಾಗುತ್ತೆ, ನೀವು ಅರ್ಥ ಮಾಡ್ಕೊತೀರಾ, ಆವಾಗ ಹೇಳಬೇಕು ಐ ಸಿ ಅಂತ. ಸೊ ನೆನಪಿಟ್ಕೊಂಡು, ಅಥವಾ ಎಲ್ಲಾದರೂ ಕೇಳಿದ್ರು ನೋಡಿದ್ರು ನಿಮಗೆ ಗೊತ್ತಿರಬೇಕು. ಐ ಸಿ ವಾಟ್ ಯು ಆರ್ ಸೇಯಿಂಗ್ ಅಂತಾನು ಹೇಳ್ಬೋದು. ನೋಡಿ, ಐ ಸಿ ವಾಟ್ ಯು ಆರ್ ಸೇಯಿಂಗ್ ಅಂದರೆ ನೀನೇನು ಹೇಳ್ತಾ ಇದೆಯೋ ನನಗೆ ಗೊತ್ತಾಗ್ತಿದೆ, ನನಗೆ ಅರ್ಥ ಆಗ್ತಿದೆ, ಐ ಅಂಡರ್ಸ್ಟ್ಯಾಂಡ್ ಬದಲು ಇದು ಕ್ಯಾಶುವಲ್, ಇದನ್ನು ಯೂಸ್ ಮಾಡ್ಬೋದು ನೀವು, ರೈಟ್. ನೆಕ್ಸ್ಟ್ ನೋಡಿ, ಇಸ್ ದಟ್ ಕಿರಣ್ ಓವರ್ ದೇರ್? ಅಲ್ಲಿರೋದು ಕಿರಣ ಅಂತ ಕೇಳಿದ್ರು. ಓವರ್ ದೇರ್ ಅಂದರೆ ಒಂದು ಕಡೆ ಡೈರೆಕ್ಷನ್ ತೋರಿಸಿ ಕೇಳೋವಾಗ ಈ ಥರ ಕಾಮನ್ ಆಗಿ ಕೇಳ್ತಾರೆ, ಓವರ್ ದೇರ್. ಓವರ್ ಅನ್ನೋದು ಇಲ್ಲೇನು ಸ್ಪೆಷಲ್ ಮೀನಿಂಗ್ ಕೊಡ್ತಾ ಇಲ್ಲ, ಏನು ಎಕ್ಸ್ಟ್ರಾ ಮೀನಿಂಗ್ ಇಲ್ಲ. ಒಂದು ಕಡೆ ಡೈರೆಕ್ಷನ್ ತೋರಿಸಿ ಅಲ್ಲಿರೋದು ಕಿರಣ ಅಂತ ಕೇಳುವಾಗ ಯೂಸ್ ಮಾಡ್ತಾರೆ ಅಷ್ಟೇ. ಇಸ್ ದಟ್ ಕಿರಣ್ ಓವರ್ ದೇರ್ ಅಂದರೆ ಅಲ್ಲಿರೋದು ಕಿರಣ? ಐ ಥಿಂಕ್ ಸೋ ಅಂತ ಹೇಳ್ಬೋದು. ಐ ಥಿಂಕ್ ಸೋ ಹೇಳಿದ್ನಲ್ಲ. ಸೋ ಅಂದರೆ ಈಗೇನು ಹೇಳಿದ್ರು ಅದನ್ನೇ ರಿಪೀಟ್ ಮಾಡೋ ಬದಲು ಸೋನ ಯೂಸ್ ಮಾಡ್ತಾರೆ. ಇಲ್ಲಿ ಸೋ ಅಂದರೆ ದಟ್ ಈಸ್ ಕಿರಣ್, ಐ ಥಿಂಕ್ ದಟ್ ಈಸ್ ಕಿರಣ್ ಅಂತ ಹೇಳೋದು ಫುಲ್ ವರ್ಷನ್, ಕಂಪ್ಲೀಟ್ ವರ್ಷನ್. ಬಟ್ ರಿಪಿಟೇಷನ್ ಅವಾಯ್ಡ್ ಮಾಡೋದಕ್ಕೆ ಸೋ ಹಾಕ್ತಾರೆ. ಐ ಥಿಂಕ್ ಸೋ ಅಂದರೆ ಹಾಂ ಹೌದು ಅನಿಸುತ್ತೆ ನನಗೂ ಅನ್ನೋದು, ರೈಟ್. ನಾವು ಹೇಳ್ತೀವಲ್ಲ, ಯಾರಾದರೂ ಕೇಳಿದ ತಕ್ಷಣ ಹಾಂ ನನಗೂ ಅದೇ ಅನ್ನಿಸ್ತಾ ಇದೆ, ಹೌದು ಅಂದ್ಕೊಳ್ತೀನಿ ಅಂತಿರಲ್ವಾ, ಐ ಥಿಂಕ್ ಸೋ ಅಂದರೆ ಅದೇ ಮೀನಿಂಗ್. ಈಸ್ ನೆಕ್ಸ್ಟ್ ಮಂಡೇ ಯಾವ ಪಬ್ಲಿಕ್ ಹಾಲಿಡೇ ಅಂದರೆ ನೆಕ್ಸ್ಟ್ ಮಂಡೇ ಪಬ್ಲಿಕ್ ಹಾಲಿಡೇ ಇದೆಯಾ? ಯಾ ಐ ಥಿಂಕ್ ಸೋ, ಹಾಂ ಇರಬಹುದು, ಯಾ ಇರ್ಬೋದು ಅಂದ್ಕೊಳ್ತಾ ಇದ್ದೀನಿ. ಗೊತ್ತಾಯ್ತಲ್ಲ ಆ ಸಿಚುವೇಶನ್. ಇಸ್ ಶಿ ಕಮಿಂಗ್ ಟುಡೇ? ಐ ಡೋಂಟ್ ಥಿಂಕ್ ಸೋ. ಐ ಡೋಂಟ್ ಥಿಂಕ್ ಸೋ ಅಂದರೆ ಬರಲ್ಲ ಅಂದ್ಕೊಳ್ತಾ ಇದ್ದೀನಿ. ಇನ್ ಮೈ ಒಪಿನಿಯನ್ ಅವಳು ಬರಲ್ಲ, ರೈಟ್. ನನಗೆ ಅನ್ನಿಸ್ತಾ ಇದೆ ಅವಳು ಬರಲ್ಲ, ಆ ಸಿಚುವೇಶನ್ ಇದು. ಐ ಡೋಂಟ್ ಥಿಂಕ್ ಸೋ. ಸೊ ಅಂದ್ರೆ ಏನೋ ಅವ್ರೇನು ಹೇಳಿದಾರೋ ಅದೇ ಸೆಂಟೆನ್ಸ್, ಅದು ಆಗಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ, ಅವಾಗ ಯೂಸ್ ಮಾಡಿ ಐ ಡೋಂಟ್ ಥಿಂಕ್ ಸೋ. ಅಂದರೆ ನೆನ್ಪಿಟ್ಕೊಳ್ಳಿ, ಇದು ಇನ್ ಮೈ ಒಪಿನಿಯನ್. ಆರ್ ಯು ಫ್ರೀ ಆನ್ ಸಂಡೇ? ನೀನು ಸಂಡೇ ಹೊತ್ತು ಫ್ರೀ ಇರ್ತೀಯಾ? ಐ ಡೋಂಟ್ ಥಿಂಕ್ ಸೋ, ಇಲ್ಲ ಅನಿಸುತ್ತೆ. ಡು ಯು ಥಿಂಕ್ ಹಿ ಈಸ್ ಅಪ್ಸೆಟ್? ಅವನು ಅಪ್ಸೆಟ್ ಆಗಿದ್ದಾನೆ ಅಂತ ನಿಂಗೆ ಅನಿಸುತ್ತಾ? ಐ ಡೋಂಟ್ ಥಿಂಕ್ ಸೋ, ಇಲ್ಲ ಅನಿಸುತ್ತೆ, ರೈಟ್. ಅನಿಸುತ್ತೆ, ಇಲ್ಲ ಅನಿಸುತ್ತೆ ಅಲ್ಲಿ ಯೂಸ್ ಮಾಡ್ಬೋದು. ಶಿ ಈಸ್ ವೆರಿ ಆ್ಯಂಗ್ರಿ ಟುಡೇ. ಯು ಥಿಂಕ್ ಸೋ? ಇಲ್ಲಿ ನೋಡಿ ಕೇಳ್ತಾ ಇದ್ದೀವಿ. ಡೂ ಯು ಥಿಂಕ್ ಸೋ ನಾ ಕೇಳೋ ಬದಲು ಅದನ್ನು ಪಾಸಿಟಿವ್ ಸೆಂಟೆನ್ಸ್ನಲ್ಲೂ ಕೇಳಬಹುದು. ಇದನ್ನು ನಾನು ಒಂದು ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ ಅಲ್ಲ. ಆದ್ದರಿಂದ ನೀವು ಪ್ರತಿ ಕ್ಲಾಸ್ನ ಸೀರಿಯಲ್ ವೈಸ್ ನೋಡಬೇಕು, ಎಂಡ್ವರೆಗೂ ನೋಡಬೇಕು. ಯಾಕೆಂದರೆ ಎವ್ರಿ ನೆಕ್ಸ್ಟ್ ಕ್ಲಾಸ್ ಅದರ ಹಿಂದಿನ ಕ್ಲಾಸ್ಗೆ ಲಿಂಕ್ ಇರುತ್ತೆ. ನೋಡಿ, ಇಲ್ಲಿ ಡು ಯು ಥಿಂಕ್ ಸೋನ ನಾನು ಪಾಸಿಟಿವ್ನ ಇಟ್ಟಿದ್ದೀನಿ, ಇದನ್ನು ಕ್ವಶನ್ ಥರನೇ ಕೇಳಬೇಕು. ಯು ಥಿಂಕ್ ಸೋ ಅಂತ ಅಂದರೆ ನಿನ್ಗೆ ಅನಿಸುತ್ತಾ, ರೈಟ್. ಆರ್ಗ್ಯೂಯಿಂಗ್ ವಿತ್ ಅ ಫೂಲ್ ಶೋಸ್ ದಟ್ ದೇರ್ ಆರ್ ಟು. ಅಂದರೆ ಇದೊಂದು ಸೇಯಿಂಗ್ ಇದೆ ಇಂಗ್ಲೀಷ್ನಲ್ಲಿ. ಅಂದರೆ ಫೂಲ್ ಜೊತೆ ನಾವು ಆರ್ಗ್ಯೂ ಮಾಡಬಾರ್ದು, ಮಾಡಿದ್ರೆ ನಾವು ಫೂಲ್ ಆಗ್ತೀವಿ, ಹಾಗೆ ಇಬ್ಬರು ಫೂಲ್ ಕಾಣಿಸ್ತಾರೆ, ಅದು ಹೇಳ್ತಾ ಇದೆ ಇಲ್ಲಿ. ಅಂದರೆ ಫೂಲ್ ಜೊತೆ ಆರ್ಗ್ಯೂ ಮಾಡಬಾರ್ದು. ಆರ್ಗ್ಯೂಯಿಂಗ್ ವಿತ್ ಅ ಫೂಲ್ ಶೋಸ್ ದಟ್ ದೇರ್ ಆರ್ ಟು ಅಂದರೆ ಇಬ್ಬರು ಫೂಲ್ಸ್ ಕಾಣಿಸ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ಯಾ ಐ ಅಗ್ರಿ ಅಂತ. ಅಂದರೆ ನೀ ಹೇಳಿದ ಕರೆಕ್ಟ್, ನಾನು ಒಪ್ಕೋತೀನಿ ಅಂತ ಹೇಳೋವಾಗ ಈ ಥರ ಹೇಳ್ಬೋದು, ಯಾ ಐ ಅಗ್ರಿ. ಈಸ್ ಅ ಗ್ರೇಟ್ ಪೊಲಿಟಿಷಿಯನ್. ಐ ಡೋಂಟ್ ಅಗ್ರಿ, ಇಲ್ಲ ನಾನು ಒಪ್ಪಲ್ಲ. ಅಂದರೆ ನೀವು ಅವರ ಹೇಳಿರೋ ಮಾತಿಗೆ ಡಿಸಗ್ರಿ ಇದ್ದರೆ ಅವಾಗ ಹೇಳಿ ಐ ಡೋಂಟ್ ಅಗ್ರಿ. ನೋ ಐ ಡೋಂಟ್ ಅಗ್ರಿ ನೋ ಅನ್ಬೋದು ನೀವು. ಐ ಥಿಂಕ್ ದ ಕರೆಂಟ್ ಪ್ಯಾಂಡಮಿಕ್ ವಿಲ್ ನೆವರ್ ಬಿ ಓವರ್. ಸೊ ಈಗ ನೋಡ್ತಾ ಇದ್ದೀರಾ ನೀವು ಪ್ರಪಂಚದಲ್ಲಿ ಎಂಥ ಸಿಚುವೇಶನ್ ಇದೆ ಅಂತ, ರೈಟ್. ಅದು ಯಾವತ್ತೂ ಎಂಡ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಟ್ ವಿಲ್ ನೆವರ್ ಬಿ ಓವರ್, ಫಿನಿಶ್ ಆಗಲ್ಲ. ಐ ಡೋಂಟ್ ಅಗ್ರಿ, ಇಲ್ಲ ಐ ಡೋಂಟ್ ಅಗ್ರಿ ವಿತ್ ಯು, ಇಟ್ ವಿಲ್ ಬಿ ಓವರ್ ಸಮ್ ಡೇ. ಸೊ ಬಿ ಫಾರ್ಮ್ಸ್ ಎಲ್ಲ ನೀವು ಕಲ್ತಿದ್ದೀರಲ್ವಾ. ಸಾರಿ ಮೈ ಹೌಸ್ ಇಸ್ ಲಿಟಲ್ ಮೆಸ್ಸಿ ಟುಡೇ. ಇಲ್ಲಿ ನೋಡಿ, ಈಗ ನಿಮ್ಮ ಮನೆಗೆ ಯಾರಾದರೂ ಬಂದಿರ್ತಾರೆ, ಆವಾಗ ನಿಮ್ಮ ಮನೆ ಸ್ವಲ್ಪ ಕ್ಲೀನ್ ಇರಲ್ಲ, ಅಂದರೆ ಮೆಸ್ಸಿ ಆಗಿರುತ್ತೆ, ಅಂದರೆ ನೀಟ್ ಇರಲ್ಲ, ಅಸ್ತವ್ಯಸ್ತವಾಗಿರುತ್ತೆ, ಅದನ್ನು ಮೆಸ್ಸಿ ಅಂತಾರೆ. ಸಾರಿ ಮೈ ಹೌಸ್ ಇಸ್ ಲಿಟಲ್ ಮೆಸ್ಸಿ ಟುಡೇ, ಇವತ್ತು ನಮ್ಮ ಮನೆ ಸ್ವಲ್ಪ ಕ್ಲೀನ್ ಇಲ್ಲ. ಅದಕ್ಕೆ ಹೇಳ್ಬೋದು ನೀವು ಐ ಡೋಂಟ್ ಮೈಂಡ್ ಅಂತ. ಅಂದರೆ ನಾನೇನು ಅಂದ್ಕೊಳ್ಳಲ್ಲ, ರೈಟ್. ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ, ಇಟ್ಸ್ ಓಕೆ. ನಾನು ಮೈಂಡ್ ಮಾಡಲ್ಲ. ಮೈಂಡ್ ಮಾಡೋದು ಅಂದರೆ ಏನು ನೆನಪಿದೆಯಾ? ಹೇಳ್ಕೊಟ್ಟಿದ್ದೆ. ಮೈಂಡ್ ಮಾಡೋದು ಅಂದರೆ ಇರಿಟೇಟ್ ಆಗೋದು, ಪ್ರಾಬ್ಲಮ್ ಅಂದ್ಕೊಳ್ಳೋದು, ರೈಟ್, ಎನಾಯ್ ಆಗೋದು. ಅದಕ್ಕೆ ಆಪೋಸಿಟ್ ಡೋಂಟ್ ಮೈಂಡ್. ನಾನು ಅದು ಆಗಲ್ಲ, ಇಟ್ಸ್ ಓಕೆ, ಐ ಆಮ್ ಫೈನ್ ವಿತ್ ಇಟ್ ಅನ್ನೋ ಮೀನಿಂಗ್. ದೆರ್ ಇಸ್ ನೋ ಮೋರ್ ಕಾಫಿ, ಐ ಡೋಂಟ್ ಮೈಂಡ್, ಐ ವಿಲ್ ಹ್ಯಾವ್ ಟೀ, ರೈಟ್. ನೋಡಿ ಸಿಚುವೇಶನ್ ಗೊತ್ತಾಯ್ತಲ್ಲ. ಈ ಥರ ಸಿಚುವೇಶನಲ್ಲೂ ನೀವು ಹೇಳ್ಬೋದು ಐ ಆಮ್ ಸಾರಿ ಐ ಹರ್ಟ್ ಯುವರ್ ಫೀಟ್. ಅಂದರೆ ನಾನು ನಿಮ್ಮ ಕಾಲಿಗೆ ಪೆಟ್ ಮಾಡಿದ್ನಲ್ಲ, ಐ ಆಮ್ ಸಾರಿ. ಅಂದರೆ ನನ್ನಿಂದ ಅವ್ರ ಕಾಲಿಗೇನೋ ಪೆಟ್ಟಾಯಿತು, ಹರ್ಟ್ ಆಯಿತು ಅವ್ರ ಕಾಲಿಗೆ. ಅವಾಗ ನಾನು ಈ ಥರ ಹೇಳಿದಾಗ ಅವ್ರು ಹೇಳ್ತಾರೆ ನೆವರ್ ಮೈಂಡ್, ಇಟ್ಸ್ ಆಲ್ ರೈಟ್ ನಾವ್,
ನೆವರ್ ಮೈಂಡ್ ಅಂದರೆ ಕಂಪ್ಲೀಟ್ಲಿ ಓಕೆ, ಚಿಂತೆ ಮಾಡಬೇಡಿ, ರೈಟ್? ಅವ್ರಿಗೆ ನಾವು ಹೇಳೋದು. ಸಾರಿ ಕೇಳಿದಾಗಲೂ ನೀವು ಈ ಥರ ಹೇಳ್ಬೋದು, ನೆವರ್ ಮೈಂಡ್ ಅಂದರೆ ಪರವಾಗಿಲ್ಲ, ಚಿಂತೆ ಮಾಡಬೇಡಿ, ನೋ ವರೀಸ್, ಈ ಮೀನಿಂಗ್ ಕೊಡುತ್ತೆ. ಆ್ಯಂಡ್ ಇಲ್ಲೂ ಯೂಸ್ ಮಾಡ್ಬೋದು. ಯಾರಾದರೂ ಕೇಳ್ತಾರೆ ನಿಮಗೆ ವೆರ್ ಆರ್ ಯು ಗೋಯಿಂಗ್ ಅಂತ, ನೀವ್ರಿಗೆ ಆನ್ಸರ್ ಕೊಡೋಕೆ ಇಷ್ಟ ಇರಲ್ಲ, ನೀವು ಕನ್ನಡದಲ್ಲೇನೋ ಹೇಳ್ತೀರ, ನಿನಗೆ ಯಾಕದು ಆ ಥರ ಹೇಳ್ತಿರಲ್ವ, ಅವಾಗ ಹೇಳಿ ನೆವರ್ ಮೈಂಡ್ ಅಂತ. ಅಂದರೆ ನಿಮ್ಗೆ ಅವ್ರು ಕೇಳಿದ್ದಕ್ಕೆ ನಿಮ್ಗೆ ಆನ್ಸರ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೆವರ್ ಮೈಂಡ್. ಏನು ಮಾಡ್ತಿದ್ದೀರಾ, ಎಲ್ಲಿಗೆ ಹೋಗ್ತೀರಾ, ಏನಾದರೂ ಈ ಥರ ಕೇಳಿದಾಗ ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಈ ಥರ ಹೇಳಿಬಿಡ್ಬೋದು ನೆವರ್ ಮೈಂಡ್ ಅಂತ. ನೆವರ್ ಮೈಂಡ್ ವೇರ್ ಐ ಆಮ್ ಗೋಯಿಂಗ್ ಅಂತಲೂ ಹೇಳ್ಬೋದು. ಅಂದರೆ ನೀನು ತಲೆ ಕೆಡಿಸ್ಕೋಬೇಡ, ಬಿಟ್ಬಿಡು ಅಂತ ಅರ್ಥ. ಟೀ ಅಂತ ಕೇಳಿದ್ರೆ ನೋ, ಐ ಪ್ರಿಫರ್ ಜ್ಯೂಸ್ ಅಂತಲೂ ಹೇಳ್ಬೋದು. ಐ ಪ್ರಿಫರ್ ಜ್ಯೂಸ್ ಅಂದರೆ ನಾನು ಟೀಗಿಂತ ಜ್ಯೂಸ್ನ ಪ್ರಿಫರ್ ಮಾಡ್ತೀನಿ, ಅದನ್ನೇ ಇಷ್ಟಪಡ್ತೀನಿ, ಅದನ್ನೇ ಚೂಸ್ ಮಾಡ್ತೀನಿ, ಅದು ಬೇಡ ನಂಗೆ ಇದು ಬೇಕು ಅಂತ ಕೇಳೋವಾಗ ಈ ಥರ ಹೇಳ್ಬೋದು. ಅಂದರೆ ಚಾಯ್ಸ್ ಇದ್ದಾಗ ಒಂದು ಬೇಡ ನಾನು ಇನ್ನೊಂದನ್ನು ಇಷ್ಟಪಡ್ತೀನಿ ಅಂತ ಹೇಳುವಾಗ ಪ್ರಿಫರ್ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ. ಐ ಪ್ರಿಫರ್ ಜ್ಯೂಸ್. ಶಲ್ ವಿ ಗೋ ಬೈ ಆನ್ ಆಟೋ, ಆಟೋದಲ್ಲಿ ಹೋಗೋಣ ನಾವೀಗ ಅಂತ ನಾವು ಆಫರ್ ಮಾಡ್ತಾ ಇದ್ದೀವಿ ಬೇರೆಯವ್ರಿಗೆ, ಅವಾಗ ಶಲ್ ಬರುತ್ತೆ. ನಾನು ಹೇಳ್ಕೊಡ್ತೀನಿ, ಇಲ್ಲಿ ನೋಡ್ಕೊಳ್ಳಿ. ನೋ, ಐ ಪ್ರಿಫರ್ ಟು ವಾಕ್ ಅಂದರೆ ಇಲ್ಲ ನಾನು ನಡ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಿರಲ್ವ, ಅವಾಗ ಈ ಥರ ಹೇಳಬೇಕು. ಅಂದರೆ ಆ ಆಪ್ಷನ್ ಬೇಡ, ನನಗೆ ಈ ಆಪ್ಷನ್ ಬೇಕು ಅಂತ ಹೇಳ್ತಾ ಇದ್ದೀವಿ. ಹಾಂ, ಇಲ್ಲಿ ಟು ಯಾಕೆ ಬಂತು ಅಂದರೆ ವಾಕ್ ಅನ್ನೋದು ವರ್ಬ್. ನೀವು ಪ್ರಿಫರ್ ಮುಂದೆ ವರ್ಬ್ ಹಾಕ್ತಿದ್ರೆ ಟು ಬರಬೇಕು, ಆ್ಯಂಡ್ ಆ ವರ್ಬ್ ಯಾವಾಗಲೂ ಬೇಸ್ ಫಾರ್ಮ್ನಲ್ಲೇ ಇರಬೇಕು. ಆ್ಯಂಡ್ ಇವತ್ತು ಹೇಳ್ಕೊಟ್ರು ಎಲ್ಲ ರೆಸ್ಪಾನ್ಸ್ಗಳು ಕೂಡ ಪ್ರೆಸೆಂಟ್ನಲ್ಲೇ ಇರಬೇಕು. ಆಫ್ಕೋರ್ಸ್ ಪ್ರೆಸೆಂಟ್ನಲ್ಲೇ ಅದಿರಬೇಕು, ಕೇಳಿದಾಗಲೆಲ್ಲ ನೀವು ಹೇಳೋಕ್ಕೆ ಸಾಧ್ಯ. ಐ ಪ್ರಿಫರ್ ಜ್ಯೂಸ್ ಅನ್ಬೇಕು, ಟು ಜ್ಯೂಸ್ ಅಲ್ಲ, ಅಲ್ಲೇನು ವರ್ಬ್ ಇಲ್ಲ. ಬಟ್ ಇಲ್ಲಿ ನೀವೇನಾದರೂ ಒಂದು ಕೆಲಸ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀರಾ ಅಂದರೆ ಪ್ರಿಫರ್ ಟು ಮುಂದೆ ಬೇಸ್ ವರ್ಬ್ ಹಾಕಿ ಅಷ್ಟೇ. ವಿಲ್ ಸಂಜು ಹೆಲ್ಪ್ ಅಸ್, ನಮಗೆ ಸಂಜು ಹೆಲ್ಪ್ ಮಾಡ್ತಾಳಾ? ಇಟ್ ಡಿಪೆಂಡ್ಸ್ ಅಂತಲೂ ಹೇಳ್ತೀರಾ. ಕೇಳಿದ್ರೆ ಇಟ್ ಡಿಪೆಂಡ್ಸ್ ಅಂದರೆ ಅದು ಡಿಪೆಂಡ್ ಆಗುತ್ತೆ, ಅಂದರೆ ಕಂಡೀಷನ್ ಏನೋ ಇರೋದು. ಏನಾದರೂ ಸಿಂಪಲ್ ಇದ್ದರೆ ಮಾಡ್ಬೋದು ಅನಿಸಿದ್ರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ, ಅವಳಿಗೆ ಟೈಮ್ ಇದ್ದರೆ ಮಾಡ್ಬೋದು, ದುಡ್ಡಿದ್ರೆ ಮಾಡ್ಬೋದು, ಇಟ್ ಡಿಪೆಂಡ್ಸ್ ಅಂತ ಈ ಥರ ನೀವು ರೆಸ್ಪಾನ್ಸ್ ಮಾಡ್ಬೋದು. ಡು ಯು ಆಲ್ವೇಸ್ ಡ್ರಿಂಕ್ ಟೀ? ಇಟ್ ಡಿಪೆಂಡ್ಸ್, ಡಿಪೆಂಡ್ ಆಗುತ್ತೆ, ಅಂದರೆ ಟೈಮ್ ಮೇಲೆ, ಮೂಡ್ ಮೇಲೆ, ಇಟ್ ಡಿಪೆಂಡ್ಸ್. ಇಟ್ಸ್ ಟ್ಯೂಸ್ಡೇ, ಐ ನೋ ಅಂತ ನಿಮಗೆ ಗೊತ್ತಿದ್ರೆ ನೀವು ಹೇಳ್ಬೋದು ಐ ನೋ, ನಂಗೆ ಗೊತ್ತು, ರೈಟ್? ಸೊ ಗೊತ್ತಾಯ್ತಲ್ಲ ಇವತ್ತು ಹೇಳ್ಕೊಡೋ ರೆಸ್ಪಾನ್ಸ್. ಇನ್ನೊಂದು ಸರಿ ನೋಡಿ, 2-3 ಸರಿ ನೋಡಿ. ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.